ಸೊ ಹೆಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇವತ್ತು SMR ಆ್ಯಂಡ್ ರೆಡ್ ಪ್ಯಾರಾಸೈಟ್ ಕಾಂಟ್ರವರ್ಸಿ ವಿಡಿಯೋ ನೋಡೋಣ. ನಾನು ನೋಡಿಲ್ಲ, ಎಷ್ಟೋ ಜನ ನೋಡಿರ್ತಾರೆ. ಸೊ ನನ್ನ ಜೊತೆ ಎಲ್ಲರೂ ನೋಡೋಣ ಬನ್ನಿ, ಏನಾಗಿದೆ ಪ್ರಾಬ್ಲಮ್ಮು. ಲೆಟ್ಸ್ ಗೋ ಫ್ರೆಂಡ್ಸ್. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ. ಯಾರು ನನ್ನ ಚಾನಲಲ್ಲಿ ನ್ಯೂ ಇದ್ರೆ ಲೈಕ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್, ಲೆಟ್ಸ್ ಗೋ ಸ್ಟಾರ್ಟ್ ಮಾಡೋಣ. ಇವತ್ತು ಅವ್ನು ಯಾರೋ ಸುಳೆ ಮಗ ಅಂತ ಮಾತಾಡೋನು ಹಿಂದ್ಗಡೆ. ಇವ್ನು ಮಾತಾಡ್ತಾನೆ, ಇವ್ನು ಸ್ಟೇಟ್ಮೆಂಟ್ ಕೊಡ್ತಾನೊಂದು, ಆದ್ಮೇಲೆ ಸುಳೆ ಮಗ ಅಂತ ಅವನು ಅನ್ನೋದು. ಅವಾಗ ಯಾವ ಅಂದಿದ್ಲ, ಈಗ ಆ ಸುಳೆ ಮಗ ಒಬ್ಬ ಅದಾನ, ನೀನ್ ಹಿಂದ ಇಷ್ಟ ಬಂದಿದಾರಿ ಕರ್ರೆ ಬಂದಿದ್ರು ಗೊತ್ತಾ, ನನಗೆ ಮಾತು ಹೊಳಿದಿಲ್ಲ. ಈ ರಂಡಿ ಮಕ್ಳು, ಈ 4 ಜನ ರಂಡಿ ಮಕ್ಳು ಅವ್ರು ಬೈಕ್ ಕೊಂಡಾಡ್ಕೊಂಡು ಕನ್ನಡ ಕಮ್ಯುನಿಟಿ ಹೇಳಿಡ್ ಸಿಕ್ಕೋರೆ. ಈ ಮಾತು ಅವ್ನು ಅಂದ. ಇವಾಗ ಶಾರ್ಟ್ ಇವ್ನು ಮಾತಾಡಿದ್ರೆ ದೊಡ್ಡದು. ಅದೇ ಮಾತು ಇವ್ನು ಮಾತಾಡ್ತಾನೆ ಸುಳೆ ಮಗ. ಬಾಯ್ ಬಂದು ಇವ್ನು ಮಾತಾಡ್ಬೋದು ಶಾರ್ಟ್ ಅಲ್ಲ. ಟಿಪಿಕಲ್ ಕನ್ನಡಿಗ ಕಾಂಟ್ರವರ್ಸಿ ಅಲ್ವೇ ಇಲ್ಲ ಇದು. ನನಗೆ ಬೇಕಾಗಿರೋದು ಇಷ್ಟೇ. ನಿನ್ನ ಪ್ರಾಬ್ಲಮ್ ನನ್ನ ಹತ್ರ ಏನು? ನನಗೆ ನಿನ್ನ ಹತ್ರ ಪ್ರಾಬ್ಲಮ್ ಇಲ್ಲ ಗುರು. ನಿನಗೆ ನನ್ನ ಹತ್ರ ಏನು ಪ್ರಾಬ್ಲಮ್? ಹಾಯ್ ಗೈಸ್, ಹೇಗಿದೆಯಾ? ನಾನು ನಿಮ್ಮ ಕನ್ನಡ ಗೇಮಿಂಗ್. ಏನಪ್ಪ ಸಮಾಚಾರ ಅಂದರೆ, ಎಸ್ಟರ್ಡೇ SMR ಅವರು ಲೈವಲ್ಲಿ ಫುಲ್ ಟಾಕ್ಸಿಕ್ಕಲ್ಲಿ ಕಾಂಟ್ರವರ್ಸಿ ಮಾಡೋರಿಗೆ ರಿಪ್ಲೈ ಮಾಡಿದ್ದಾರೆ. ಏನು ಮಾಡಿದ್ದು, ಏನಾಯಿತು ಎಲ್ಲ ಈ ವಿಡಿಯೋಲಿ ಗೊತ್ತಾಗುತ್ತೆ, ಯಾರು ಮಾಡಿದ್ದು ಅಂತ. ಫುಲ್ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಕ್ಕೆ ಕಾಂಟ್ರವರ್ಸಿಗಳು, ಏನಕ್ಕೆ ಜಗಳಗಳು, ಏನಕ್ಕೆ ಟಾಂಟಿಂಗ್ಗಳು? ನನಗೆ ಕೊಡಕ್ಕೆ ಬರಲ್ವ ಟಾಂಟು? ಇಂಡೈರೆಕ್ಟ್ ಆಗಿ ಬೇಜಾನ್ ಕೊಟ್ಟು ಬಿಸಾಕ್ಬಿಡ್ಬೋದು ನಾನು. ನನಗೆ ಬೈಯಕ್ಕೆ ಬರಲ್ವಾ? ಏನಕ್ಕೆ ಇರೋದೊಂದು ಕಮ್ಯುನಿಟಿ ಹಾಳು ಏನಕ್ಕೆ ಮಾಡ್ತಾ ಇದ್ದೀರಾ? ಬೆಳೀತಾ ಇದ್ರ ವೆಲ್ ಅಂಡ್ ಗುಡ್, ಬೆಳೀತಾ ಇದ್ರ ಆರಾಮಾಗಿ ಬಿಡ್ರಿ, ಖುಷಿ. ಎಷ್ಟು ಜನ ಬೇಕಾದ್ರೂ ಕರೆಸಿ ಬೆಳೆಸಿ ಎಲ್ಲರನ್ನೂ ಉದ್ಧಾರ ಮಾಡ್ರಿ, ಖುಷಿ. ನನಗೆ ಪ್ರಾಬ್ಲಮ್ ಇಲ್ಲ. ನಾನು ನಾನು ಇಲ್ಲಿಲ್ವೇ ಇಲ್ಲ ಗುರು. ನಾನು ಆಲ್ರೆಡಿ ರಿಟೈರ್ಡ್ ಗೇಮಿಂಗ್ ಇಂದ. ನನ್ನನ್ನೇನು ಗುರು ಪ್ರತಿ ಟೈಮಲ್ಲೂ ತಗೊಂತೀರಾ? ನನಗೇನು ತಿಗಕ್ ಮೊಳೆ ಹೊಡೆದಂಗೆ ಆಗುತ್ತೆ. ನೀವು ಬೆಳ್ಕೊಂಡಿದ್ರೆ, ನೀವು ಮಾಡ್ಕೊಂಡಿದ್ರೆ. ಹಳೆ ಎಲ್ಲ ಎತ್ಕೊಂಡು ಸುಮ್ಮನೆ ಡೈಲಾಗ್ಗಳು ಹೊಡೆದ್ಬಿಡೋದು. ಬಿಟ್ಟಿದ್ದೀನಿ ಅಂತೀರಾ, ಮತ್ತೆ ಶಾರ್ಟ್ ಹೇಳಕ ಮಾತಾಡ್ತೀರಾ ಅದ್ರ ಬಗ್ಗೆ? ಯಾವಾಗ್ಲೂ ಇದೆ, ಯಾವಾಗ್ಲೂ ಅಷ್ಟು ವರ್ಷದಿಂದನೂ ಇದೆ, ಇವಾಗ್ಲೂ ಇದೆ, ನೆಕ್ಸ್ಟು ಇದೆ. ಎಷ್ಟು ದಿವಸ ನಡೀತಾ ಇದೆ ಕಾಂಟ್ರವರ್ಸಿ? ನನಗಂತೂ ಗೊತ್ತಾಗ್ತಲ್ಲ ಏನ್ ನಡೀತಾ ಇದೆ. ಲೆಟ್ಸ್ ಗೋ, ಪೂರ್ತಿ ವಿಡಿಯೋ ನೋಡೋಣ, ಗೊತ್ತಾಗುತ್ತೆ ಫುಲ್ ಆಗಿ. SMR ಹೇಳಿದ ಪ್ರಕಾರ ಈ ಕಾಂಟ್ರವರ್ಸಿ ಹಳೆಯದು, ಮತ್ತು ಈಗ ಆ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗೊತ್ತಾಗ್ತಿದೆ. ಏನ್ ಪ್ರತಿ ಸಲ ಹೇಳ್ಬೇಕಾ? ಒಬ್ಬ ಯಾರೋ ಟಾಂಟ್ ಇನ್ನೊಂದ್ರಲ್ಲಿ ಏನೋ ಕೊಡೋದು, ಇನ್ನೊಬ್ಬ ಯಾರೋ ಇನ್ನೊಂದ್ರಲ್ಲಿ ಟಾಂಟ್ ಕೊಡೋದು. ನನ್ಗೆ ಗೊತ್ತು ನನಗೆ ಕೊಡ್ತಾ ಇದೀರಾ ಅಂತ. ಐ ಆಮ್ ನಾಟ್ ದಾಟ್ ಡಂಬ್, ಅಥವಾ ನನ್ನ ಸ್ತುತಿ ಅಲ್ಲ. ನನಗೆ ನೀವು ಹೇಳ್ತಾ ಇರೋದು ನನಗಲ್ಲ, ಅಥವಾ ನನಗೆ ಗೊತ್ತಿಲ್ಲ ಅನ್ನೋ ತರ ಇರಬೇಕು ಅಂತ ಅಲ್ಲ. ನಾನು ಇಗ್ನೋರ್ ಮಾಡಿ ಸುಮ್ಮನೆ ಆಗ್ತಿದ್ದೀನಿ. ಐ ಆಮ್ ಸ್ಟಿಲ್ 23 ಗುರು. 23 ವರ್ಷ. ನನಗಿರೋಷ್ಟು ಮೆಚುರಿಟಿ ನಿಮ್ಗೆ ಇಲ್ವಾ ಗುರು? ನಾನು ನೋಡಿದ್ದೆ ಅದು ವಿಡಿಯೋ ಆಗೋದು, ಲೈವ್ ರೆಡ್ ಪ್ಯಾರಾಸೈಟ್ ಎಲ್ಲ ಮಾಡ್ತಾ ಇರೋದು. ನನಗೆ ನೆನಪಿದೆ ಸ್ವಲ್ಪ. ಐ ಥಿಂಕ್ ಸೊ 6 hours 5 hours ಲೈವ್ ಮಾಡಿದ್ರು ಗೊತ್ತು. ರೈಟ್. ಸಾಧನೆ ಮಾಡ್ತಿದ್ರೆ ಖುಷಿ. ಸಾಧನೆ ಮಾಡಿ ಯಾರಿಗೋ ಒಬ್ರಿಗೆ ಉರಿಸ್ಬೇಕು, ಯಾರಿಗೋ ಒಬ್ರಿಗೆ ತಿಕ್ಕ ಹೊರಿಸ್ಬೇಕು, ಯಾರ ಬಗ್ಗೆನೋ ಮಾತಾಡ್ಬೇಕು ಅಂತೆಲ್ಲ ಅಲ್ಲ ಗುರು ಸಾಧನೆ. ಅದೆಲ್ಲ ಸಾಧನೆ ಶಾಟ. ನಾನ್ 20 ವರ್ಷದಲ್ಲಿ ಹೆಂಗಾಡ್ತಿದ್ದೆ, ನೀವುಗಳು ಇವಾಗ ಹಂಗಾಡ್ತಾ ಇದ್ದೀರಾ. ನಾನು ತಪ್ಪುಗಳು ಮಾಡಿದೀನಿ ಗುರು. ನಾನು ಸಾಚನೂ ಅಲ್ಲ, ನಾನು ತಪ್ಪುಗಳು ಮಾಡಿದೀನಿ. ಎಷ್ಟು ಹೇಳಿದ್ರು ಅಷ್ಟೇ. ದಿನ ಇದೆ ರಂಡಿರೋನ, ದಿನ ಇದೆ ತಲೆನೋವು. ದಿನ ಅಂತ ಅಲ್ಲ, ಇಷ್ಟ ದಿನ ಅವಾಯ್ಡ್ ಮಾಡ್ಕೊಂಡ್ ಬಂದೀನಿ, ಮತ್ತೆ ಅದನ್ನೇ ತಗೊಂಬಂದ್ರೆ ಏನ್ ಹೇಳಿ ನಾನು ಅವ್ರಿಗೆ? ಹೇಳ್ರಿ, ಏನ್ ಹೇಳಿ? ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ದಿಸ್ ಡಸಂಟ್ ಇನ್ಕ್ಲೂಡ್ ಟಿಪಿಕಲ್ ಕನ್ನಡಿಗ ಕಾಂಟ್ರವರ್ಸಿ ಅಲ್ವೇ ಇಲ್ಲ ಇದು. ಅಥವಾ ಟಿಪಿಕಲ್ ಕನ್ನಡಿಗ ಹತ್ರ ಮಾತಾಡ್ತಿಲ್ಲ ನಾನು. ಅವ್ರ ಕಾಂಟ್ರವರ್ಸಿ ಅಲ್ವೇ ಇಲ್ಲ ಇದು. SMR ಆ ವ್ಯಕ್ತಿಗೆ ರಿಪ್ಲೈ ಮಾಡುವಾಗ ಚಾಟ್ನಲ್ಲಿ ಟಿಪಿಕಲ್ ಕನ್ನಡಿಗ ಅಂತ ಕೇಳ್ತಾರೆ. ದೆನ್ SMR ಕ್ಲಿಯರ್ ದಟ್ ಅವರು ಟಿಪಿಕಲ್ ಕನ್ನಡಿಗ ಬಗ್ಗೆ ಮಾತಾಡಿಲ್ಲ ಅಂತ. ಇಟ್ಸ್ ಅಬೌಟ್ ಎ ಗೇಮರ್. ಇದು ಗೇಮರ್ ಕಾಂಟ್ರವರ್ಸಿ, ಇದು ಗೇಮರ್ ಟು ಗೇಮರ್ ಕಾಂಟ್ರವರ್ಸಿ. ಈ ಕಾಂಟ್ರವರ್ಸಿ ಒಬ್ಬ ಕನ್ನಡ ಗೇಮರ್ ಬಗ್ಗೆ ಹೇಳ್ತಿರೋದು. ಹಂಗೆ ಅವರು ಪಾಸ್ಟ್ 2 years ಕಾಂಟ್ರವರ್ಸಿ ಬಗ್ಗೆ ಮಾತಾಡಿರೋದು. ಕಾಂಪ್ರೋ ಆಗ್ತೀರಾ ಬ್ರೋ? ನನಗೇನು ಜಗಳ ಮಾಡ್ಕೊಂಡು ಕುತ್ಕೊಳ್ಳೋಕೆ ಇಂಟ್ರೆಸ್ಟ್ ಬ್ರೋ. ಎನಿ ಡೇ ಇಫ್ ಇ ಕಮ್ಸ್ ಅಂಡ್ ಆಸ್ಕ್ ಮೀ ಏನ್ ಪ್ರಾಬ್ಲಮ್ ಬ್ರೋ, ನನಗೆ ಇದು ಪ್ರಾಬ್ಲಮ್ ಆಗ್ತೈತೆ, ನಿನಗೆ ಮಾಡ್ತಾ ಇರೋದು ನನಗೆ ತಿಕ್ಕ ಉರಿತೈತೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಸರಿ ಬಿಡಪ್ಪ ಮಾಡಲ್ಲ ಅಂತ. ನಾನು ಏನ್ ಮಾಡ್ತಾ ಇದೀನಿ ಅಂತಾನೂ ನನ್ನ ಹತ್ರ ಹೇಳಲ್ಲ, ಬೇರೆಯವ್ರ ಹತ್ರ ಹೋಗೋಣ ಅಂತ ಹೇಳೋದು. ಆಮೇಲೆ ಮತ್ತೆ ಎಲ್ಲಾರನ್ನೂ ಕರ್ಕೊಂಡ್ ನನ್ನ ಮೇಲೆ ಬಿಡೋದು, ಅಥವಾ ಅದಿನ್ನೊಂದೇನೇನೋ ಚಿಕ್ಕ ಗಾಯನ ಕೆತ್ತಿ ಕುರ ಮಾಡೋದು. ಏನಕ್ಕೆ? ನಂಗೆ ಲಿಟ್ರಲಿ ಇಂಟ್ರೆಸ್ಟ್ ಇಲ್ಲ. ನನಗೆ ಎಲ್ಲೇ ಕರೆದ್ರು ಬಂದು ಮಾತಾಡ್ತೀನಿ. ಇವಾಗಲೇ ಫೋನ್ ಮಾಡಿ ಮಾತಾಡಿದ್ರು ನಾನು ಮಾತಾಡ್ತೀನಿ, ಡಿಸ್ಕಾರ್ಡಿಗೆ ಕರೆದ್ರು ಬಂದು ಮಾತಾಡ್ತೀನಿ ನಾನು. ನನಗೆ ಬೇಕಾಗಿರೋದು ಇಷ್ಟೇ. ನಿನ್ನ ಪ್ರಾಬ್ಲಮ್ ನನ್ನ ಹತ್ರ ಏನು? ನನಗೆ ನಿನ್ನ ಹತ್ರ ಪ್ರಾಬ್ಲಮ್ ಇಲ್ಲ ಗುರು. ನಿನಗೆ ನನ್ನ ಹತ್ರ ಏನ್ ಪ್ರಾಬ್ಲಮ್? ಇದು 3ನೇ ಸಲನೋ 4ನೇ ಸಲನೋ ಆಗ್ತಾ ಇರೋ ವಿಚಾರ. ಆಫ್ಟರ್ ಬಿಟ್ವೀನ್ 1.5-2 ತಿಂಗಳಲ್ಲಿ 3ನೇ ಸಲನೋ 4ನೇ 4 ಮಂತ್ ಬ್ಯಾಕ್ ಇವ್ರದ್ದು ಮೀಟಪ್ ಆಗಿತ್ತು. ರೆಡ್ ಪ್ಯಾರಾಸೈಟ್ ಇದ್ರು, SMR ಇದ್ರು, ಡವರಾಜ್ ಎಲ್ಲರೂ ಬಂದಿದ್ರು. ನಾನು ಹೋಗಿದ್ದೆ ಮೀಟಪ್ ಮಾಡಕ್ಕೆ. ಫೋಟೋ ಎಲ್ಲ ತಗೊಂಡು ಎಲ್ಲರೂ ಚೆನ್ನಾಗೇ ಇದ್ರಪ್ಪ. ನನಗೆ ಅವಾಗ ಅಷ್ಟು ನಾಲೆಜ್ ಇದ್ದಿರಲಿಲ್ಲ ಕಾಂಟ್ರವರ್ಸಿದು. ಆಮೇಲೆ ಜಾಸ್ತಿ ಶುರು ಆಯ್ತು. ನೋಡೋಣ ಏನಾಗುತ್ತೆ. ಸಲನೋ ನನ್ನ ಬಗ್ಗೆ ಏನೋ ಒಂದಾಗಿದೆ ನಿನ್ ಕಡೆಯಿಂದ ಅಂತ ನನಗೆ ಬಂದಿರೋ ವಿಚಾರ. ಬ್ರೋ ಹೋದಾಗೆಲ್ಲ ಒಂದೊಂದು ಕಾಂಟ್ರವರ್ಸಿ ಬ್ರೋ. ಲಾಸ್ಟ್ ಟೈಮ್ ಒಂದು ಕಾಂಟ್ರವರ್ಸಿ ಆಗಿತ್ತಲ್ಲ ವಿನಯ್ ಬ್ರೋ, ಸೇಮ್ ಕಾಂಟ್ರವರ್ಸಿ.
ಹೋದ್ ವಾರ ಒಂದ್ ಮಾಡೋದು, ಈ ವಾರ ಒಂದ್ ಮಾಡೋದು, ಒಂದೊಂದು ಡೈಲಾಗ್ಗಳು ಬಿಟ್ಬಿಟ್ಟು ನನಗೆ ತೆಂಗ್ಬಿಡೋದು ಒಂದೇ ಸಲ ಹಿಡ್ಕೊಂಡು ಎಕ್ಸ್ಪೆಕ್ಟ್ ಮಾಡ್ತಾರೆ ವಾಪಸ್ ನಾನು ಇವ್ರ ಅಮ್ಮನ್ ತೆಂಗ್ಬಾರ್ದು ಅಂತ. ಇವ್ರು ಮರ್ಯಾದೆ ಕೊಡ್ತಾನೆ ಇದ್ರೆ ಮರ್ಯಾದೆ ತಗೊಂತಾನೆ ಇರಲ್ಲ ಬ್ರೋ. ಅರ್ಥ ಆಗ್ಬೇಕು ಇವ್ರಿಗೆ. 50K ಸಬ್ಸ್ಕ್ರೈಬರ್ ಇದ್ದಂಗಿಂದಾನೆ ನಿನ್ನ ಕಂಡ್ರೆ ಆಗ್ತಿರ್ಲಿಲ್ಲ, ಇನ್ನ ನಿಯರ್ 800K ಇವಾಗ ತಡ್ಕೊಳಕ್ ಆಗತ್ತಾಯಾ? ಕರೆದು ಮಾತಾಡು ಲೈವ್ ಅಲ್ಲಿ ಅಷ್ಟೇ, ಎಲ್ಲ ಸರಿ ಹೋಗುತ್ತೆ. ಲೇ ಎಷ್ಟೆಲ್ಲ ಮಾತಾಡ್ತೀವಿ ಅವನ ಹತ್ರ, ಎಷ್ಟು ವರ್ಷದಿಂದ ಮಾತಾಡ್ತೀವಿ ಅವನ ಹತ್ರ. ಲೇ ಅವ್ನು ಯಾವಾಗ ಏನೇನ್ ಮಾಡ್ತೇನೆ, ಅವ್ರಿಗೆ ಏನಾದ್ರು ಒಂದು ಒಳ್ಳೇದಾಗ್ಬಿಟ್ರೆ ನೆಗೆಟಿವ್ ತೆಗೆದು ಮಾತಾಡ್ಬಿಡ್ಬೇಕು. ಅವಾಗ ನಂಗೆ ಹಂಗಾಗಿತ್ತು, ಅದಕ್ಕೆ ನಾನು ಇವಾಗ ಹಿಂಗಿದ್ದೀನಿ. ಅವಾಗ ನಿಂಗೆ ಹಂಗಾಗಿದ್ರೆ ನಾನೇನ್ ಮಾಡಿ, ಅವಾಗ ನೀನ್ ಹಂಗ್ ಮಾಡಿದ್ದೆ, ನಾನು ಹಂಗ್ ಮಾಡಿದೆ. ಇವಾಗ ಏನಾದ್ರು ಒಳ್ಳೇದಾಗ್ಲಿ, ಒಳ್ಳೇದ್ ಮಾಡು. ಏನಾರ ವಿಚಾರಗಳಿಗಾದಾಗ ಅವ್ರುಗಳು ಮಾತಾಡೋದು. ಇವತ್ತು ಅವ್ನು ಯಾರೋ ಸೂಳೆ ಮಗ ಅಂತ ಮಾತಾಡೋನು ಹಿಂದ್ಗಡೆ, ಇವ್ನು ಮಾತಾಡ್ತಾನೆ, ಇವ್ನು ಸ್ಟೇಟ್ಮೆಂಟ್ ಕೊಡ್ತಾನೊಂದು, ಆದ್ಮೇಲೆ ಸೂಳೆ ಮಗ ಅಂತ ಅವನ ಅನ್ನೋದು ಅಷ್ಟೇ. ಗಾಯ್ಸ್, SMR ಹೇಳಿರೋ ಪ್ರಕಾರ ಕೆಟ್ಟ ಮಾತಲ್ಲಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಯಾರು ಹೇಳಿದ್ದು, ಅದು ಯಾರು ಸ್ಟ್ರೀಮು ಅಂತ ನೋಡಿ. ನನಗೆ ಇನ್ನೂ ನೆನಪು ಬರ್ತದ ಅದ. ನಾನು ಒಂದೇ ಜಗಳ ಆಗಿತ್ತು ಗೈಸ್, ಅದ ಇಲ್ಲಿ ನಿಮಗೂ ಹೇಳ್ತೇನೆ, ಇಲ್ಲಿ ಹೇಳ್ತೇನೆ. ಒಂದು ಇದು ನಾನು ನೋಡಿದ್ದೆ ಲೈವ್. ಅವಾಗ ಐ ಥಿಂಕ್ ಸೊ 12:30 1 o'clock ತನಕ ಲೈವ್ ಮಾಡ್ತಾ ಇದ್ರು. ಕಾಂಟ್ರವರ್ಸಿ ಆಗಿತ್ತಂದ್ರೆ ಅವತ್ತು ಆಫ್ಲೈನ್ ಇದ್ದೆ ನಾನು. ಅದ ಡಿಸ್ಕಾರ್ಡ್ದಾಗ ಮಾತನಾಡ ಅಂತಿದ್ವ. ನನ್ನ ಜೊತೆ ಯಾರು ಇದ್ದಿದ್ದಿಲ್ಲ, ನಾನು ಒಬ್ಬರ ಹೋಗಿದ್ದೆ. 5 ಜನ, ಒಂದು 5-6 ಜನರೇ, 4 ಜನರೇ ಕುಂತಿದ್ರಲ್ಲಿ. ಸೊ ಕಾನ್ವರ್ಸೇಷನ್ ನಡೆಯಬೇಕಾದ್ರೆ ನನಗೆ ಒಂದ ಅಂದ್ರೆ ಬ್ರೋ ಅವ್ರು, ನೀವು ಗೊತ್ತಲ್ಲ ಒಬ್ಬರೇ ಅದಕ್ಕೆ ಅದ್ರಿ, ನಿಮ್ನೆಲ್ಲ ಬಿಟ್ಟು ಅದಕ್ಕೆ ಹೋಗ್ತಾರೆ ಹೇಳ್ರಿ, ನೀವು ಇರೋದಕ್ಕೆ ಅಂತಂದಿದ್ರೆ ಬ್ರೋ. ಲಿಟ್ರಲಿ ಅವತ್ತು ನಾನು ಇದನ್ನ ಹೇಳಿ, ನಾನು ಲಿಟ್ರಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೆ ನಾನು. ಹೌದಲ್ಲ ಅಂತಂದು ಇವತ್ತೇ ಇಲ್ಲಿ ಏನು ಕುಂತಾರಲ್ಲ, ಇದು ನಂದು ರಿಯಲ್ ಪರ್ಸನಾಲಿಟಿ. ದಿಸ್ ಇಸ್ ವಾಟ್ ಐ ಆಮ್. ಅಲ್ಲ ಬೇಬ, ಅವಾಗ ಯಾವ ಅಂದಿದ್ಲ, ಈಗ ಆ ಸುಳೆ ಮಗ ಒಬ್ಬ ಅದಾನ, ನಿನ್ ಹಿಂದ ಇಷ್ಟ ಮಂದಿ ಅದಾರ. ಈಗ ಕರ್ರೆಗೆ ಬಂದಿದ್ರು ಗೊತ್ತ ನನಗೆ. ಬೈಬಾರ್ದಿತ್ತು ಈ ಸೂಳೆ ಮಗೆಲ್ಲ, ಬ್ಯಾಡ್ ವರ್ಡ್ ಯೂಸ್ ಮಾಡಬಾರ್ದು. ಏನೋ ಒಂದು ನಾರ್ಮಲ್ ಮಾತಲ್ಲಾಡ್ಬೇಕು, ಬೈಬಾರ್ದಿತ್ತು. ಮಾತು ಹೊಳಿದಿಲ್ಲ, ನಾನು ಸುಮ್ಮನಾಗ್ಬಿಟ್ಟಿದ್ದೆ, ನಾ ಮಾತಾಡಕ ಬಂದಿದ್ದಿಲ್ಲ. ಒಂದ ಸೆಕೆಂಡ್ ಬಂದೇನಾ. ಫ್ಯೂ ಇಯರ್ಸ್ ಬ್ಯಾಕ್ SMR ಮತ್ತು ರೆಡ್ ಪ್ಯಾರಾಸೈಟ್ ಕಾಂಟ್ರವರ್ಸಿ ಆದಾಗ ಡಿಸ್ಕಾರ್ಡಲ್ಲಿ ಈ ಮಾತುಕತೆ ಆಗಿತ್ತು. ಬಟ್ ಈ ವಿಡಿಯೋಲ್ಲಿ ಸೂಳೆ ಮಗ ಅಂತ ಮೆನ್ಷನ್ ಮಾಡೋ ಅವಶ್ಯಕತೆ ಇತ್ತಾ? ಗುರು 2 ವರ್ಷದಿಂದ ಕರೆಕ್ಟ್, ಅದೇ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಲೇಬಾರ್ದಿತ್ತು. ದೊಡ್ಡ ಮಾತದು. ಅದೆಲ್ಲ ಗುರು ಆಗಿದ್ದು ಕಾಂಟ್ರವರ್ಸಿ. ಲಾಸ್ಟ್ ಕಾಂಟ್ರವರ್ಸಿ ಏನಕ್ಕೆ ಆಗಿದ್ದು, ಈ ರಂಡಿ ಮಕ್ಳು, ಈ 4 ಜನ ರಂಡಿ ಮಕ್ಳು ಅವ್ರು ಬೈಕ್ ಕೊಂಡಾಡ್ಕೊಂಡು ಕನ್ನಡ ಕಮ್ಯುನಿಟಿ ಹೇಳಿಡ್ ಸಿಕ್ಕೋರೆ. ಈ ಮಾತು ಅವ್ನು ಅಂದ. ಇವಾಗ ಶಾರ್ಟ್ ಇವ್ನು ಮಾತಾಡಿದ್ರೆ ದೊಡ್ಡದು. ಅದೇ ಮಾತು ಇವ್ನು ಮಾತಾಡ್ತಾನೆ, ಸೂಳೆ ಮಗ ಬಾಯ್ ಬಂದು ಇವ್ನು ಮಾತಾಡ್ಬೋದು ಶಾರ್ಟ್ ಅಲ್ಲ. ಬ್ರೋಸ್ ಮಾತಾಡ್ಬೇಕು ಅಂತ ಇಫ್ ಯು ಆರ್ ಇಂಟ್ರೆಸ್ಟೆಡ್, ನನ್ನ ಹತ್ರ ಕಾಂಟ್ರವರ್ಸಿ ನಿಮಗೆ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕು ಇದ್ರೆ ಬಂದು ಸಾಲ್ವ್ ಮಾಡ್ಕೊಳ್ಳಿ. ನನಗೆ ದೇವರಾಣೆ ಇಷ್ಟ ಇಲ್ಲ ಇದನ್ನ ಡ್ರ್ಯಾಗ್ ಮಾಡ್ಕೊಂಡು ಕುತ್ಕೊಳ್ಳೋಕೆ. ನಿಮಗೆ ನನ್ನ ಹತ್ರ ಪ್ರಾಬ್ಲಮ್ ಏನಿದೆ ಹೇಳ್ಬಿಟ್ಟು ಸಾಲ್ವ್ ಮಾಡ್ಕೊಳ್ರಿ. ಇಲ್ಲಾಂದ್ರೆ ನಂದೇ ತಪ್ಪಿದ್ಯಾ, ನೀವೇ ದೊಡ್ಡವರು, ನನ್ನ ಕ್ಷಮಿಸ್ಬಿಡ್ರಿ. ಬಟ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ. ಮತ್ತೆ ಎಳ್ದೇಳು ನನ್ನ ಬಗ್ಗೆನೇ ಮಾತಾಡೋದು, ಮತ್ತೆ ನನ್ನ ವಿಚಾರಗಳನ್ನೇ ಡ್ರ್ಯಾಗ್ ಮಾಡೋದು, ಮತ್ತೆ ಇದೇ ಮಾಡೋದು ಬೇಡ. ರಿಕ್ವೆಸ್ಟ್, ನನ್ನ ಬಗ್ಗೆ ಮಾತಾಡ್ಬೇಡ್ರಿ. ನಂದೇನಾದ್ರೂ ತಪ್ಪಾಗಿದ್ರೆ ಐ ಆಮ್ ರಿಯಲಿ ಸಾರಿ, ಬಟ್ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ರಿ. ಅಷ್ಟೇ ನಾನು ಕೇಳ್ತಾ ಇರೋದು. ಇದಕ್ಕಿಂತ ನಾನು ಇನ್ನೇನು ಹೇಳಿ. ಈವರೆಗೂ ಈ ಕಾಂಟ್ರವರ್ಸಿ ಬಗ್ಗೆ ಇಷ್ಟು ಮಾತುಕತೆ ಆಗಿದೆ, ಹಾಗೆ ಇಷ್ಟು ಸಮಾಚಾರ ತಿಳಿದು ಬಂದಿದೆ. ಹಾಗೆ ಮುಂದಿನ ವಿಚಾರಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮುಂದೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇನ್ಮೇಲೆ. ಇವತ್ತು ಅವ್ನು ಯಾರೋ ಸೂಳೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ಇವ್ರಿಗೆಲ್ಲ ಮೀಟ್ ಆಗಿದ್ದೀನಿ. SMR, ಡವ್ರಾಜು, ರೆಡ್ ಪ್ಯಾರಾಸೈಟು, ನನಗಂತೂ ಎಲ್ಲರೂ ಚೆನ್ನಾಗಿ ಅನಿಸಿದ್ದಾರೆ. ಬಟ್ ಇವ್ರು ಏನು ಕಾಂಟ್ರವರ್ಸಿ ಇದೆ ಇನ್ನೂ ಗೊತ್ತಿಲ್ಲ. ಇನ್ಸೈಡ್ ಕಾಂಟ್ರವರ್ಸಿ ಜಾಸ್ತಿ ನಡೆಯುತ್ತೆ ಇವ್ರದ್ದು ಅನಿಸ್ತಾ ಇದೆ. ಸೊ ನೋಡೋಣ ಏನಾಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಈ ಥರ ವೀಡಿಯೋಸ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ, ಬಾಯ್.